ಬಳಕೆಗೆ ಉತ್ತೇಜನವನ್ನ ನೀಡೋದಕ್ಕೆ ಕರ್ನಾಟಕ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ಸರ್ಕಾರಿ ನೌಕರರು ಖಾದಿ ಬಟ್ಟೆಯನ್ನ ಧರಿಸೋದು ಕಡ್ಡಾಯ ಅಂತ ಕೂಡ ಹೇಳಲಾಗಿದೆ. ಸರ್ಕಾರಿ ನೌಕರರು ಖಾದಿ ಬಟ್ಟೆ ಧರಿಸೋದು ಕಡ್ಡಾಯ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು. ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ಅವರು ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪುರುಷರು ಖಾದಿ ಪ್ಯಾಂಟ್, ಶರ್ಟ್ ಮತ್ತು ಓವರ್ ಕೋಟ್, ಹಾಗೆ ಮಹಿಳೆಯರು ಖಾದಿ ಸಿಲ್ಕ್ ಸೀರೆಗಳನ್ನ ಉಡಬೇಕು, ಚೂಡಿದಾರ್ಗಳನ್ನ ಧರಿಸಬೇಕು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಸರ್ಕಾರಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿಗೆ ಬಟ್ಟೆಗಳನ್ನ ಖರೀದಿ ಮಾಡಬೇಕು. ಹಾಗೆ ಖಾದಿ ಗ್ರಾಮೋದ್ಯೋಗ ಮಂಡಳಿ ಇವರಿಗೆ ರಿಯಾಯಿತಿಯನ್ನ ನೀಡಬೇಕು ಎಂಬುವಂತ ನಿರ್ಧಾರಗಳು ಇಲ್ಲಿ ಮಾಡಲಾಗ್ತಾ ಇರುವಂತದ್ದು. ಈ ರೀತಿಯಾಗಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇಲ್ಲಿ ಸರ್ಕಾರಿ ನೌಕರರು ಏನಿದ್ದಾರೆ ಅವರು ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಗಳನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂತ ಹೊಸ ಒಂದು ರೂಲ್ಸ್ ಅನ್ನ ತರಲಾಗ್ತಾ ಇದೆ. ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ಅವರು ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಪುರುಷರೇನಿದ್ದಾರೆ ಸರ್ಕಾರಿ ನೌಕರರು ಅವರು ಪ್ಯಾಂಟ್, ಶರ್ಟ್ ಮತ್ತೆ ಓವರ್ ಕೋಟ್ ಗಳನ್ನ ಖಾದಿಯದೇ ಧರಿಸಬೇಕು. ಹಾಗೆ ಮಹಿಳೆಯರು ಖಾದಿ ಸಿಲ್ಕ್ ಸೀರೆಗಳನ್ನ ಮತ್ತು ಚೂಡಿದಾರ್ಗಳನ್ನೇ ಧರಿಸಬೇಕು. ಅದು ಕೂಡ ತಿಂಗಳಿನ ಮೊದಲ ಶನಿವಾರ ಏನು ಬರುತ್ತೆ ಆ ದಿನದಂದು ಈ ಒಂದು ಬಟ್ಟೆಗಳನ್ನ ಧರಿಸೋದು ಕಡ್ಡಾಯ ಅಂತ ಕೂಡ ನಿರ್ಧರಿಸಲಾಗಿದೆ. ಇದೊಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಸರ್ಕಾರಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲೇ ಬಟ್ಟೆಗಳನ್ನ ಖರೀದಿಸಬೇಕು. ಅದೇ ರೀತಿಯಾಗಿ ಖಾದಿ ಗ್ರಾಮೋದ್ಯೋಗ ಮಂಡಳಿ ಏನಿದೆ ಅದು ಸರ್ಕಾರಿ ನೌಕರರಿಗೆ ರಿಯಾಯಿತಿಯನ್ನ ಕೂಡ ನೀಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಖಾದಿ ಬಟ್ಟೆ ಬಳಕೆ ಉತ್ತೇಜಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಎಲ್ಲಾ ಸಿಬ್ಬಂದಿಗಳು ಖಾದಿ ಬಟ್ಟೆ ಧರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯದ ಸರ್ಕಾರಿ ಉದ್ಯೋಗಿಗಳಿಗೆ ಸಿಎಸ್ ಶಾಲಿನಿ ರಜನೀಶ್ ಅವರು ಸೂಚನೆಯನ್ನ ನೀಡಿದ್ದಾರೆ. ರಾಷ್ಟ್ರ ಪ್ರೇಮ ಹಾಗೂ ಖಾದಿ ಉದ್ಯಮ ಉತ್ತೇಜಿಸೋದಕ್ಕೆ ಈ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರತಿ ತಿಂಗಳು ಮೊದಲ ಶನಿವಾರ ಖಾದಿ ಬಟ್ಟೆಯನ್ನ ಧರಿಸಬೇಕು. ಜೊತೆಗೆ ಆಗಸ್ಟ್ 15 ಹಾಗೂ ಜನವರಿ 15ರಂದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಧರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ದೇಶ ಪ್ರೇಮ ಭಾವನೆ ಮೂಡಿಸೋದಕ್ಕೆ ಈ ಕ್ರಮವನ್ನ ಕೈಗೊಂಡಿರುವಂತಹ ಸರ್ಕಾರ ಆದೇಶ ಹೊರಡಿಸಿದ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಖಾದಿ ಬಟ್ಟೆಯ ಬಳಕೆಗೆ ಉತ್ತೇಜನವನ್ನ ನೀಡೋದಕ್ಕೆ ಸರ್ಕಾರ ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸರ್ಕಾರದ ಎಲ್ಲಾ ಸಿಬ್ಬಂದಿಗಳು ಕೂಡ ಖಾದಿ ಬಟ್ಟೆಯನ್ನ ಧರಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯದ ಸರ್ಕಾರಿ ಉದ್ಯೋಗಿಗಳಿಗೆ ಸಿಎಸ್ ಶಾಲಿನಿ ರಜನೀಶ್ ಅವರು ಈ ರೀತಿಯಾಗಿ ಸೂಚನೆಯನ್ನ ನೀಡಿರುವಂತದ್ದು. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರು ಈ ಒಂದು ಸೂಚನೆಯನ್ನ ಈಗಾಗಲೇ ನೀಡಿದ್ದಾರೆ. ಸರ್ಕಾರಿ ಸಿಬ್ಬಂದಿಗಳೇನಿದ್ದಾರೆ ಅವರು ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ರಾಷ್ಟ್ರ ಪ್ರೇಮ ಹಾಗೂ ಖಾದಿ ಉದ್ಯಮವನ್ನ ಉತ್ತೇಜಿಸೋದಕ್ಕೆ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರತಿ ತಿಂಗಳು ಮೊದಲ ಶನಿವಾರ ಖಾದಿ ಬಟ್ಟೆ ಧರಿಸಬೇಕು. ಹಾಗೆ ಪ್ರತಿ ಆಗಸ್ಟ್ 15 ಮತ್ತು ಜನವರಿ 15ರಂದು ಮತ್ತು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮಗಳೇನೇ ಇದ್ರು ಆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಖಾದಿ ಬಟ್ಟೆಯನ್ನ ಧರಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ದೇಶ ಪ್ರೇಮವಾದ ಭಾವನೆಯನ್ನ ಮೂಡಿಸೋದಕ್ಕೆ ಈ ಒಂದು ಕ್ರಮವನ್ನ ಸರ್ಕಾರ ಕೈಗೊಳ್ಳುತ್ತಾ ಇದೆ ಅಂತ ಹೇಳಿ ಈಗ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರು ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಸಿಬ್ಬಂದಿಗಳಿಗೆ ಭರ್ಜರಿ ಗಿಫ್ಟ್ ಸಿಗ್ತಾ ಇದೆ. ಬರ್ತ್ಡೇ, ವಿವಾಹ ವಾರ್ಷಿಕೋತ್ಸವದ ದಿನ ಅವರಿಗೆ ರಜೆಯನ್ನ ನೀಡಲಾಗುತ್ತದೆ. ರಾಜ್ಯದ ಪೊಲೀಸ್ ಸಿಬ್ಬಂದಿಗಳಿಗೆ ಭರ್ಜರಿ ಗಿಫ್ಟ್. ಬರ್ತ್ಡೇ, ವಿವಾಹ ವಾರ್ಷಿಕೋತ್ಸವದ ದಿನ ರಜೆ ನೀಡಲಾಗುತ್ತೆ. ಪೊಲೀಸರಿಗೆ ರಜೆ ನೀಡೋದಕ್ಕೆ ಡಿಜಿ ಸಲೀಂ ಅವರು ಆದೇಶವನ್ನ ನೀಡಿದ್ದಾರೆ. ಒತ್ತಡದ ಕೆಲಸ ಜೀವನ ಸಮತೋಲನಕ್ಕೆ ಸಹಾಯವಾಗಲಿ ಅನ್ನುವಂತಹ ನಿರ್ಧಾರ ತೆಗೆದುಕೊಂಡಿರುವಂತದ್ದು. ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ರಜೆ ಸಹಾಯ ಆಗಿದೆ. ಸಾಂದರ್ಭಿಕವಾಗಿ ರಜೆ ನೀಡುವಂತೆ ಡಿಜಿ ಸಲೀಂ ಅವರು ಆದೇಶವನ್ನ ನೀಡಿದ್ದಾರೆ. ರಾಜ್ಯದ ಪೊಲೀಸ್ ಸಿಬ್ಬಂದಿಗಳಿಗೆ
ಈ ಒಂದು ಭರ್ಜರಿಯಾದಂತಹ ಗಿಫ್ಟ್ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಇವರಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬಾನೇ ಒತ್ತಡವನ್ನ ನೀಡುತ್ತದೆ ಪೊಲೀಸ್ ಕೆಲಸ ಅಂತಂದ್ರೆ. ಅಷ್ಟು ಸುಲಭದ ಕೆಲಸವಲ್ಲ. ರಾತ್ರಿ ಹಗಲು ಅಂತ ನೋಡದೆ ಕೆಲಸ ಮಾಡುವಂತ ಕೆಲಸ ಅಂತಂದ್ರೆ ಅದು ಪೊಲೀಸರ ಕೆಲಸ. ಅವರಿಗೆ ಈ ಒಂದು ರಜೆ ನೀಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದು ತುಂಬಾ ಉಪಯೋಗವಾಗಲಿದೆ. ಯಾಕೆ ಅಂತಂದ್ರೆ ಬರ್ತ್ಡೇ, ವಿವಾಹ ವಾರ್ಷಿಕೋತ್ಸವದ ದಿನಗಳಂದು ಇವರಿಗೆ ರಜೆಯನ್ನ ನೀಡೋದಕ್ಕೆ ಕೂಡ ನಿರ್ಧಾರ ಮಾಡಲಾಗಿದೆ. ಡಿಜಿ ಸಲೀಂ ಅವರು ಈ ರೀತಿಯಾಗಿ ಪೊಲೀಸರಿಗೆ ರಜೆಯನ್ನ ನೀಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ. ಇಲ್ಲಿ ಒತ್ತಡದ ಕೆಲಸ ಹಾಗೂ ಜೀವನದ ಸಮತೋಲನಕ್ಕಾಗಿ ಸಹಾಯವಾಗಲಿ ಅನ್ನುವ ಕಾರಣದಿಂದಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ರಜೆ ಸಹಾಯವಾಗತ್ತೆ ಅಂತ ಹೇಳಿ ಈಗ ಹೇಳಿರುವಂತದ್ದು. ಸಾಂದರ್ಭಿಕ ರಜೆಯನ್ನ ನೀಡಬೇಕು ಅಂತ ಹೇಳಿ ಡಿಜಿ ಸಲೀಂ ಅವರು ಆದೇಶವನ್ನ ಹೊರಡಿಸಿದ್ದಾರೆ.